ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಇದನ್ನ ಮನೆ ಅನ್ಕೊಂಡಿದ್ದೀರಾ, ಏನ್ ಅನ್ಕೊಂಡಿದ್ದೀರಾ? ಅದು ತಪ್ಪು ಮಾಡಿದ್ದು. ನನ್ನ ಮಾತಿನ್ನ ಮುಗ್ದಿಲ್ಲ. ಮನೆಗಳಲ್ಲಿ ದೀಪ ಇಡ್ತಾರೆ, ಬಾಂಬ್ ಎಲ್ಲ ಏನ್ ತುಂಬಿಕೊಂಡಿದೆ ನಿಮ್ ತಲೆಗಳಲ್ಲಿ? ಮೊದಲೆಲ್ಲ ಹೀಗಿರ್ಲಿಲ್ಲ. ಏನಿದು ದುರ್ಗಾ? ಈಚೆ ಸರು ಮಾಡಿದ ತಪ್ಪಿಗೆ ನಾನು ಸಾರಿ ಕೇಳ್ತೀನಿ. ನನಗೆ ಸಾರಿ ಬೇಕಾಗಿಲ್ಲ. ಮಾಡೋ ತಪ್ಪು ಮಾಡ್ಬಿಟ್ಟು ಸಾರಿ ಬೇರೆ ಕೇಳ್ತಾ ಇದ್ದಾರೆ. ಬಾಂಬ್ ಸ್ಕ್ವಾಡ್ ಅವ್ರು ಬಂದಿದ್ದಾರೆ, ಹೊರಗಡೆ ಪೊಲೀಸ್ ಜೀಪ್ ನಿಂತಿದೆ. ಎಷ್ಟು ಗಾಬರಿಯಲ್ಲಿ ಬಂದಿದ್ದೀನಿ ಗೊತ್ತಾ? ಅಂಡ್ ನಮ್ಮ ಮನೇಲಿ ಬಾಂಬ್ ಯಾರು ಇಡ್ತಾರೆ, ಯಾಕೆ ಇಡ್ತಾರೆ? ನೀವುಗಳು ಮಾಡೋ ಕೆಲಸಕ್ಕೆ 3 ಜನ ಜೈಲಲ್ಲಿ ಇರ್ತಿದ್ರು. ಫೇಕ್ ನ್ಯೂಸ್ ಕೊಟ್ಟು ಬಾಂಬ್ ಸ್ಕ್ವಾಡ್ ಅವ್ರನ್ನ ಕರೆಸಿರೋದಕ್ಕೆ. ರಿಯಲಿ ಸಾರಿ ಏಜೆ, ಮತ್ತೆ ನಾನು ಈ ಥರ ತಪ್ಪು ಮಾಡೋದಿಲ್ಲ. ಲಕ್ಷ್ಮಿ ಅಕ್ಕ, ದುರ್ಗಾ ಅಕ್ಕ ಇಬ್ಬರು ಹೇಳಿದ್ರು ಬಾಂಬೆಲ್ಲ ಇರಲ್ಲ ಅಂತ. ಆದರೆ ನನಗೇನೆ ತುಂಬ ಭಯ ಆಗಿ ಓವರ್ ರಿಯಾಕ್ಟ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಕರೆಸ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಏಜೆ. ಏನಿಲ್ಲ ಏಜೆ, ಸರು ತಪ್ಪು ಮಾಡಿರ್ಬೋದು. ಅದು ತಪ್ಪು ಮಾಡೋಕ್ಕೆ ಬಿಟ್ಟಿದ್ದೆ ನಾವು. ಅವಳು ಬಾಂಬ್ ಅಂದಾಗ ಸ್ಟಾರ್ಟಿಂಗಲ್ಲಿ ಇಲ್ಲ ಅಂತಂದರು. ಅವಳು ಭಯ ಪಟ್ಟಿದ್ದು ನೋಡಿ ನಮಗೂ ಭಯ ಇತ್ತು, ಅಷ್ಟೇ ಬಿಟ್ಟರೆ ಇದರಲ್ಲಿ ನಂದು ತಪ್ಪಿದೆ. ನೀವು ನನಗೂ ಬೈಬೋದು, ಶಿಕ್ಷೆ ಕೊಡ್ಬೋದು. ಪ್ಲೀಸ್ ಏಜೆ. ನಾವು 3 ಜನ ತಪ್ಪು ಮಾಡಿದ್ದೀವಿ, ನಾವು 3 ಜನಕ್ಕೂ ಶಿಕ್ಷೆ ಕೊಡಿ. ಮುಂದೆ ಏನಾದರೂ ಮಾಡಿದ್ರು ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಜ್ಞಾನ ಇರಲಿ. ಸರು, ಏಜೆ ಮನೇಲಿ ಬಾಂಬ್ ಇದೆ ಅಂತ ಅನುಮಾನ ಪಟ್ಟು ನೀವು ಸ್ಕ್ವಾಡ್ ಅವ್ರನ್ನ ಕರೆಸಿ ಚೆಕ್ ಮಾಡಿಸಿದ್ದೀರಾ, ಓಕೆ. ಆದರೆ ಈ ಮನೆಯಲ್ಲಿ ಬಾಂಬ್ ಬಿಡುವಂಥವ್ರು ಯಾರಿದ್ದಾರೆ ಅನ್ಸುತ್ತೆ ನಿಮಗೆ? ಏಜೆ ಅದು ಹೇಳಿ, ನಿಮ್ಮನ್ನೇ ಕೇಳ್ತಾ ಇರೋದು. ಏಜೆ ಸರುಗೆ ಸುಮ್ಮನೆ ಅನ್ಸಿರ್ಬೇಕು ಅಷ್ಟೇ. ಐ ಡೋಂಟ್ ಬಿಲೀವ್ ದಿಸ್. ಅವಳು ಸುಮ್ಮನೆ ಬಂದು ಬಾಂಬ್ ಇದೆ ಅಂತ ಅನ್ನಿಸ್ತು, ಹೇಳ್ಬಿಟ್ಲಾ? ಇದಕ್ಕೇನೋ ಒಂದು ಆಗಿರ್ಬೇಕಲ್ಲ. ಏಜೆ ಅದು ಲೀಡು ಹೊರಗಡೆಗೆಲ್ಲ ಸೌಂಡ್ ಆಯ್ತು ಏಜೆ, ಅದಕ್ಕೆ. ಏನೋ ಮುಚ್ಚಿಡ್ತಾ ಇದ್ದೀರಾ ನೀವು 3 ಜನ. ಹೇಳ್ತೀರೋ ಇಲ್ವೋ ಈಗ? ಹೇಳ್ತೀವಿ ಏಜೆ. ಅದು ಲ್ಯಾಂಡ್ಲೈನ್ಗೆ ಫೋನ್ ಕಾಲ್ ಬಂದಿತ್ತು ಬಾಂಬ್ ಇದೆ ಅಂತ. ಸರು ನನಗೆ ಕೇಳಿಸ್ಕೊಂಡು ಭಯಪಟ್ಲು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಕಿವಿಲಿ ಕೇಳಿಸ್ಕೊಂಡ್ರು ಅದನ್ನು ಮನ್ಸಿಗೆ ಹಾಕ್ಕೊಂಡು ಸರಿನಾ ತಪ್ಪ ಅಂತ ಯೋಚನೆ ಮಾಡ್ಬಿಟ್ಟು ಆಮೇಲೆ ರಿಯಾಕ್ಟ್ ಮಾಡಬೇಕು. ಅದು ಬಿಟ್ಟು ನೀವು ಹೇಳಿದ್ದೆಲ್ಲ ಅರ್ಥ ಇದೆ. ಮಿಕ್ಕಿದ್ದೇನಿದ್ರು ನಾನು ಬಂದು ಮಾತಾಡ್ತೀನಿ, ಓಕೆ? ಏಜೆ ಹೇಳು ದುರ್ಗಾ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ಚಂದ್ರಶೇಖರ್ ಅವರು ಇದ್ದಾರಲ್ಲ. ದುರ್ಗಾ, ಆ ವಂಶನ್ ಬಗ್ಗೆ ಮಾತಾಡೋದಾದ್ರೆ ಮಾತಾಡೋದೇ ಬೇಡ. ಏಜೆ ಇವಾಗ ನಾನು ಅವ್ರ ಹೆಸರು ತಗೊಳ್ದೆ ಹೋದ್ರೆ ಅಲ್ಲ, ತಗೋಬಾರ್ದು ಅಂತ ನಿಮ್ಗೆ ಅನ್ಸ್ಬೋದು. ಯಾಕಂದ್ರೆ ನಿಮ್ಗೆ ಅವ್ರ ಮೇಲೆ ಕೋಪ ಇದೆ. ಆ ವ್ಯಕ್ತಿ ಬದುಕಿದ್ರೆ 100 ಸಲ ಬೇಕಾದ್ರೂ ಕೋಪ ಮಾಡ್ಕೋಬಹುದು. ಆದ್ರೆ ಆ ವ್ಯಕ್ತಿನೇ ಇಲ್ಲ ಅಂದ್ರೆ ಯಾರ ಮೇಲೆ ಕೋಪ ಮಾಡ್ಕೊಳ್ತೀರಾ ಏಜೆ? ಇವಾಗ ನಾನು ಆ ವ್ಯಕ್ತಿ ಹೆಸರು ತಗೊಳ್ದೆ ಹೋದ್ರೆ ಆ ವ್ಯಕ್ತಿ ಆತ್ಮಹತ್ಯೆ ಬೇಕಾದ್ರೂ ಮಾಡ್ಕೋಬಹುದು. ಏನು ಆತ್ಮಹತ್ಯೆನ? ಈಗ ಯಾವುದೋ ಹೊಸ ನಾಟಕ ಶುರು ಮಾಡಿರ್ಬೇಕು.
ಚೇಚೆ ಇಲ್ಲ ಯಜೆ, ಅವ್ರ ಪರಿಸ್ಥಿತಿ ಈಗ ತುಂಬ ಕೆಟ್ಟದಾಗಿದೆ. ಮನೆ ನಡ್ಸೋಕ್ಕೂ ಸಂಸಾರ ನಡ್ಸೋಕ್ಕೂ ಅವ್ರ ಹತ್ರ 1 ರೂಪಾಯೂ ಇಲ್ಲ. ಆ ರೌಡಿಗಳು ಇವ್ರ ಪರಿಸ್ಥಿತಿ ಗೊತ್ತಿದ್ರು ಪದೇ ಪದೇ ಬಂದು ತೊಂದರೆ ಕೊಡ್ತಿದ್ದಾರೆ, ಕೆಟ್ಟದಾಗ ಮಾತಾಡ್ತಿದ್ದಾರೆ. ಇಷ್ಟೆಲ್ಲ ಯಾರು ಸಹಿಸ್ಕೊಳ್ತಾರೆ ಯಜೆ? ದುರ್ಗಾ, ನಮ್ಮ ಬ್ಯಾಂಕಿಂದ ಅವ್ರು ತೊಗೊಂಡಿರೋ ದುಡ್ಡು ಸ್ವಲ್ಪ ಅಲ್ಲ, ಎಂಥ ದಡ್ಡನು ಕೊಟ್ಟರು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ, ಅಷ್ಟು ದುಡ್ಡಿದೆ. ಅಷ್ಟೆಲ್ಲ ದುಡ್ಡಿದ್ದು ಸಂಸಾರ ನಡೆಸೋಕ್ಕೂ ಕಷ್ಟ ಅಂದರೆ ನೀನೇ ಯೋಚನೆ ಮಾಡು. ನನಗೂ ಅದೇ ಅರ್ಥ ಆಗ್ತಿಲ್ಲ ಯಜೆ. ಹಣನ ಕದಿಲೇಬೇಕು ಅನ್ನೋ ಮನಸ್ಥಿತಿ ಇರೋ ವ್ಯಕ್ತಿ ಆಗಿದ್ರೆ ಲೀಲಾತೆಗೆ ಅವ್ರು ಹೇಳಿ ಈ ಮನೆಯಿಂದ ಹಣನ ಲಪ್ಟಾಯಿಸ್ಬೋದಾಗಿತ್ತು, ಅಥವಾ ಬೇರೆ ದಾರಿಗಳಿತ್ತು. ಆದ್ರೆ ಅವ್ರು ಹಾಗೆ ಮಾಡಲಿಲ್ಲ. ದುಡ್ಡಿನ ವಿಚಾರದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಮಧ್ಯದಲ್ಲಿ ಯಾರೋ ಇದ್ದಾರೆ. ಅವ್ರ ಹತ್ರ ಹಣ ಇದ್ದಿದ್ರೆ ಆ ರೌಡಿಗಳ ಹತ್ರ ಹೋಗಿ ಮೀಟರ್ ಬಡ್ಡಿನಲ್ಲಿ ಹಣ ತಗೊಳ್ತಿದ್ರ? ಆ ರೌಡಿಗಳ ಹತ್ರ ಮಾತಾಡೋದಕ್ಕೆ ಜನಗಳು ಹೆದರ್ಕೊಳ್ತಾರೆ. ಅಂತದ್ರಲ್ಲಿ ಇವ್ರೋಗಿ ಹಣ ತಗೊಂಡಿದ್ದಾರೆ ಅಂದ್ರೆ ಅಂಕಲ್ ಹತ್ರ ಹಣ ಇಲ್ವೇ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಯಜೆ. ದುರ್ಗಾ ಹೇಳ್ತಿರೋದು ನಿಜನೇ. ಅಷ್ಟೆಲ್ಲ ದುಡ್ಡಿದ್ರು ರೌಡಿ ಹತ್ರ ಹೋಗಿ ಮೀಟರ್ ಲೆಕ್ಕಕ್ಕೆ ದುಡ್ಡು ತೊಗೊಂಬರೋಂಥ ಕರ್ಮ ಏನಿರ್ತಿತ್ತು, ಎಲ್ಲೋ ಏನೋ ಆಗಿದೆ. ಹಲೋ, ನಮ್ಮ ಬ್ಯಾಂಕಿಂದ ಚಂದ್ರಶೇಖರ್ ಅವ್ರ ಕಡೆಯಿಂದ ಟ್ರಾನ್ಸ್ಫರ್ ಆಯ್ತಲ್ಲ ಅಮೌಂಟು, ಅದು ಯಾವ ಅಕೌಂಟಿಗೆ ಹೋಗಿದೆ ಅಂತ ಡೀಟೇಲ್ಸ್ನ ತೆಗೆಸಿ. ದುರ್ಗಾ ಹೇಳೋ ಪ್ರಕಾರ ಇವ್ರಿಗೆ ನಿಜವಾಗ್ಲೂ ಹಣದ ಸಮಸ್ಯೆ ಇದ್ರೆ ಇವತ್ತು ಗೊತ್ತಾಗತ್ತೆ. ಸತ್ಯನ ಬಚ್ಚಿಡ್ಬೋದು, ಮುಚ್ಚಿಡಕ್ಕಾಗಲ್ಲ. ನಿಜವಾಗ್ಲೂ ಇವರು ಪ್ರಾಮಾಣಿಕ ವ್ಯಕ್ತಿ ಆಗಿದ್ರೆ ಅವರಿಗೆ ನಿಜವಾದ ಹಣದ ಸಮಸ್ಯೆ ಇರುತ್ತೆ. ನೋಡೋಣ. ಸೊಸೈಟಿಗೆ ಮಂಗು ಬೂದಿ ಎರಚಿ ನಾಟಕ ಆಡ್ತಾ ಇದ್ರೆ ಇವತ್ತು ಅದು ಕಳ್ಸಿ ಬಿಡುತ್ತೆ. ನೀರು ಹಾಲನ್ನ ಇವತ್ತು ಸಪ್ರೇಟ್ ಮಾಡೇ ಮಾಡ್ತೀನಿ, ಅದಕ್ಕೆ ಬಂದಿರೋದು. ಈಗ ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಗೊತ್ತಾಗತ್ತೆ ದುಡ್ಡಿದೆಯೋ ಇಲ್ವೋ ಅಂತ. ಏನಿದೆ ನಿಲ್ಲತ್ತೆ ಹೋಗ್ತಾನೆ ಇದ್ದಾರೆ. ಓ, ಬೇರೆ ಬ್ಯಾಂಕಲ್ಲೆಲ್ಲ ಅಕೌಂಟ್ ಪಡೆಯಬೇಕು. ನೋಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.